यूटी खादर साहब हज मिनिस्टर होने के बाद आज हज कमेटी विजिट किए। ಒಂದು ವೆಬ್ ಪೋರ್ಟಲ್ ಅನ್ನು ಕೂಡ ಪ್ರಪ್ರಥಮ ಬಾರಿಗೆ ಒಂದು ಮಾಡೆಲ್ ಆಗಿ ಇವತ್ತು ವೆಬ್ ಪೋರ್ಟಲ್ ಕೂಡ ಇವತ್ತು ಪ್ರಾರಂಭ ಇವತ್ತು ಆಗಿದೆ. ಅದರಲ್ಲಿ ಎರಡು ಕೂಡ ಅವಕಾಶ ಇದೆ. ಒಂದು ವರ್ಷ ನಮಗೆ ಯಾರಿಗೆ ಟೈಪ್ ಮಾಡಲಿಕ್ಕೆ ಅವಕಾಶ ಟೈಪ್ ಮಾಡ್ಬೋದು, ಟೈಪ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಬರೀ ವಾಯ್ಸಲ್ಲಿ ಕೇಳಿದರೆ ಬಹಳ ಸ್ಪಷ್ಟವಾದ ಉತ್ತರ ಕೊಡುವಂಥ ಒಂದು ವ್ಯವಸ್ಥೆ ಇವತ್ತು ಆಗುವಂಥದ್ದು. ಈ ಒಂದು ಹಜ್ ಭವನದಲ್ಲಿ ಬಹುಶಃ ಸುಸಜ್ಜಿತವಾದ ಆಡಿಟೋರಿಯಂ ಕೂಡ ಇವತ್ತು ರೆಡಿಯಾಗಿದೆ. कर्नाटका स्टेट गवर्नमेंट में जो नए मिनिस्टर बने यूटी खादर साहब आज मिनिस्टर बनने के बाद पहली बार हज भवन विजिट किए थे और हज कमेटी के मेंबर से मिलना चाह रहे थे. ಈ ವರ್ಷ ಟೋಟಲ್ ಹಜ್ ಯಾತ್ರಿಗಳು ಈಗಾಗಲೇ ಅವಕಾಶ ಸಿಕ್ಕಿದವರು ಅಪ್ಲಿಕೇಶನ್ ಹಾಕಿದವರು 17,569. ಸರ್ವರಿಗೆ ಕೂಡ ಅವಕಾಶ ಸಿಕ್ಕುವುದಿಲ್ಲ. ಅಲ್ಲಾಹ್ ತಾಲಾ ಯಾರನ್ನು ಇಚ್ಛಿಸ್ತಾನ ಅವ್ರು ಎಷ್ಟೇ ಕಷ್ಟ ಇದ್ರೂ ಕೂಡ ಅವರು ಅಲ್ಲಿಗೆ ಪವಿತ್ರವಾದ ಸ್ಥಳಕ್ಕೆ ಹೋಗಿ ಮುಟ್ತಾರೆ. ಇನ್ನೊಬ್ಬ ಎಷ್ಟೇ ಅನುಕೂಲಸ್ಥ ಇದ್ರೂ ಕೂಡ ಆ ಒಂದು ಸಮಯದಲ್ಲಿ ಅವರಿಗೆ ಮುಟ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಇವತ್ತು ನಮ್ಮೆಲ್ಲರೂ ಕೂಡ ನಮ್ಮೆಲ್ಲರ ಪರವಾಗಿ ನಮ್ಮನ್ನೆಲ್ಲ ಪ್ರದರ್ಶಿಸಲಿಕ್ಕಾಗಿ ಸುಮಾರು 11,069 ಜನ ಇವತ್ತು ಆಯ್ಕೆ ಆಗಿದ್ದಾರೆ. ಅವರಿಗೆ ಬೇಕಾಗುವಂಥ ಎಲ್ಲ ಟ್ರೈನಿಂಗ್, ಅವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿರುವಂಥ ಎಲ್ಲ ಇವತ್ತು ಗೈಡ್ಲೈನ್ಸ್ ಮತ್ತು ಅದಕ್ಕೆ ಬೇಕಂದ ಸವಲತ್ತುಗಳು ಇಲ್ಲಿಗೆ ಬಂದಾಗ ಬಹುಶಃ ಅವರಿಗೆ ಅವರ ಕುಟುಂಬಸ್ಥರಿಗೆ ಇಲ್ಲಿ ಬೇಕಾಗುವಂಥ ಎಲ್ಲ ವ್ಯವಸ್ಥೆ ಇಲ್ಲಿಂದ ಅತ್ಯಂತ ನೆಮ್ಮದಿಯಿಂದ ಸಂತೋಷದಿಂದ ಒಂದು ಪಾವಿತ್ರತೆಯಿಂದ ನಿರ್ಮಿಸಲಿಕ್ಕೆ ಬೇಕಾಗುವಂಥ ಎಲ್ಲ ಮೂಲಭೂತ ಸೌಕರ್ಯವನ್ನು ಇವತ್ತು ಕೊಡಲಾಗಿದೆ. ಅದನ್ನು ಇವತ್ತು ಏರ್ಪಡಿಸಲಾಗುವುದು. ಅದಕ್ಕಾಗಿ ಈಗಾಗಲೇ ಹಜ್ ಕಮಿಟಿಯ ಅಧ್ಯಕ್ಷರ ಸದಸ್ಯರ ನೇತೃತ್ವದಲ್ಲಿ ಅವರೇ ಇವತ್ತು ಕಾರ್ಯಕರ್ತರನ್ನು, ವಾಲಂಟಿಯರ್ಸನ್ನು, ಸ್ವಯಂ ಸಂಘದ NGOಸ್ಗಳನ್ನು ಇವತ್ತು ಆಯ್ಕೆ ಮಾಡಿಕೊಂಡು ಇವತ್ತು ಅವರಿಗೆ ಅವಕಾಶ ನಾವು ಮಾಡಿ ಇವತ್ತು ಕೊಡ್ತೇವೆ. ಇದರ ಜೊತೆಯಲ್ಲಿ ಈಗಾಗಲೇ ಒಂದು ವೆಬ್ ಪೋರ್ಟಲನ್ನು ಕೂಡ ಪ್ರಪ್ರಥಮ ಬಾರಿಗೆ ಒಂದು ಮಾಡೆಲ್ ಆಗಿ ಇವತ್ತು ವೆಬ್ ಪೋರ್ಟಲ್ ಕೂಡ ಇವತ್ತು ಪ್ರಾರಂಭ ಇವತ್ತು ಆಗಿದೆ. ಇವತ್ತು ನಮ್ಮ ರಾಜ್ಯದ ಯಾವುದೇ ಜನತೆಗೂ ಕೂಡ ಹಜ್ಜಿಗೆ ಸಂಬಂಧಪಟ್ಟಾಗೆ ಏನಲ್ಲಿ ಇವತ್ತು ಮಾಹಿತಿ ಬೇಕು, ಆ ಎಲ್ಲ ಮಾಹಿತಿಯನ್ನು ಕೂಡ ಅವ್ರು ನೇರವಾಗಿ ಅವರ ಕೈ ಅಂಗಳದಲ್ಲಿ ಮೊಬೈಲ್ನಿಂದಲ್ಲ, ಮೊನ್ನೆ ಕಂಪ್ಯೂಟರ್ನಿಂದಲ್ಲ ಬಹುಶಃ ಅದು ಪಡೆದುಕೊಳ್ಳುವಂಥ ಒಂದು ಅವಕಾಶ ಇವತ್ತು ಅವರಿಗೆ ಸಿಕ್ಕಿದೆ. ಬಹುಶಃ ಇದೊಂದು ವಿನೂತನವಾದ ಒಂದು ಸಿಸ್ಟಮನ್ನು ಇವತ್ತು ತಂದಿದ್ದಾರೆ. ಅದರ ಜೊತೆಯಲ್ಲಿ ಬಹುಶಃ ಇವತ್ತು ಅದರಲ್ಲಿ ಎರಡು ಕೂಡ ಅವಕಾಶ ಇದೆ. ಒಂದು ಬಹುಶಃ ನಮಗೆ ಯಾರಿಗೆ ಟೈಪ್ ಮಾಡಲಿಕ್ಕೆ ಅವಕಾಶ ಟೈಪ್ ಮಾಡ್ಬೋದು, ಟೈಪ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಬರೀ ವಾಯ್ಸಲ್ಲಿ ಕೇಳಿದರೆ ಬಹಳ ಸ್ಪಷ್ಟವಾದ ಉತ್ತರ ಕೊಡುವಂಥ ಒಂದು ವ್ಯವಸ್ಥೆ ಇವತ್ತು ಆಗುವಂಥದ್ದು. ಅದಕ್ಕಾಗಿ ಕಾಲದ ಮತ್ತು ಆಧುನಿಕ ತಂತ್ರಜ್ಞಾನದೊಟ್ಟಿಗೆ ಹಜ್ ಕಮಿಟಿಯು ಜೊತೆಗೆ ಹೋಗುತ್ತಿರುವುದು ನಮಗೆ ಕೂಡ ಅತ್ಯಂತ ಗೌರವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದರ ಸದುಪಯೋಗವನ್ನು ಕೂಡ ಸರ್ವರ್ ಕೂಡ ಪಡ್ಕೊಳ್ಬೇಕು. ಮತ್ತು ಇದೀಗ ಪ್ರಾರಂಭ ಆದದ್ದು ಅಷ್ಟೇ, ಇದಕ್ಕೆ ಕೆಲವು ಮಾಹಿತಿಗಳು ಇನ್ನೂ ಕೂಡ ಫೀಡ್ ಆಗ್ತಾ ಬರಬೇಕು. ಆದ ಕಾರಣ ಕರೆಕ್ಷನ್ ಆ್ಯಂಡ್ ಎರರ್ ಸ್ಟಾರ್ಟಿಂಗಲ್ಲಿ ಇದ್ದೇ ಇರ್ತದೆ. ಅದಕ್ಕೆ ಎಲ್ಲರೂ ಕೂಡ ಇವತ್ತು ಸಹಕಾರ ಕೊಡಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ಇವತ್ತು ಹಜ್ ಕಮಿಟಿಯ ಈ ಒಂದು ಹಜ್ ಭವನದಲ್ಲಿ ಬಹುಶಃ ಸುಸಜ್ಜಿತವಾದ ಆಡಿಟೋರಿಯಂ ಕೂಡ ಇವತ್ತು ರೆಡಿಯಾಗಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ಆ ಒಂದು ಅತ್ಯುತ್ತಮವಾದ ಮತ್ತು ಸರ್ವರಿಗೂ ಕೂಡ ಪ್ರಯೋಜನ ಆಗುವಂತಹ ಸುಮಾರು 750 ಸೀಟಿಂಗ್ ಕೆಪಾಸಿಟಿಯ ಇವತ್ತು ಆಡಿಟೋರಿಯಂ ಕೂಡ ಇವತ್ತು ಸಮಾಜಕ್ಕೆ ಇವತ್ತು ಅರ್ಪಿಸಲಾಗುವುದು. ಅದರಿಂದ ಆರ್ಥಿಕತೆ ಒಂದು ವ್ಯವಸ್ಥೆ ಕೂಡ ಪಡ್ಕೊಳ್ಳಿಕ್ಕೆ ಈಗಾಗಲೇ ಅದನ್ನು ಚರ್ಚಿಸಿ ಹಜ್ ಕಮಿಟಿಯವರು ಅದನ್ನು ತೀರ್ಮಾನ ಇವತ್ತು ಮಾಡ್ತಾರೆ. ಬಹುಶಃ ಇವತ್ತು ಈ ಒಂದು ಹಜ್ ಭವನದ ಕಟ್ಟಡ ಹಜ್ ಯಾತ್ರಿಗಳ ಕಾಲದಲ್ಲಿ ಮಾತ್ರ ಅಲ್ಲ, ಮತ್ತೆ ಕೂಡ ಪ್ರಯೋಜನ ಆಗಬೇಕಂತ ಹೇಳಿಕೊಂಡು ಬಹುಶಃ ಐತಿಹಾಸಿಕವಾದ ಮತ್ತು ಒಂದು ಪಾವಿತ್ರತೆಯ ಇವತ್ತೊಂದು ಇಸ್ಲಾಮಿಕ್ ಮ್ಯೂಸಿಯಂ ಕೂಡ ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ತೀರ್ಮಾನ ಕೂಡ ಅತ್ಯಂತ ಶ್ಲಾಘನೀಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇದು ಬರೀ ನಮ್ಮ ಬೆಂಗಳೂರಿಗೆ ಮಾತ್ರ ಅಲ್ಲ, ಬಹುಶಃ ಆಲ್ ಇಂಡಿಯಾದಂತಹ ಯಾತ್ರಿಗಳು ಕೂಡ ಇಲ್ಲಿ ಬಂದಾಗ, ವಿದೇಶದವರು ಕೂಡ ಇಲ್ಲಿ ಬಂದ ಸಂದರ್ಭದಲ್ಲಿ ಅವರಿಗೂ ಕೂಡ ಇಲ್ಲಿ ಬಂದು ನೋಡಿ ಹೋಗುವಂಥ ಅವಕಾಶ ಆದರೆ ಇದು ಇಡೀ ಹಜ್ ಭವನದ ಆ ಒಂದು ಈ ಪರಿಸರಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಇವತ್ತು ಆಗ್ತದೆ. ಅದು ಕೂಡ ಆದಷ್ಟು ಇವತ್ತು ಬೇಗನೆ ಪ್ರಾರಂಭ ಮಾಡಲಿಕ್ಕೆ ಏನೆಲ್ಲ ಸಹಕಾರ ಬೇಕಾ ಎಲ್ಲ ಸಹಕಾರವನ್ನು ಕೊಡಲಾಗುವುದು. ಇದರ ಜೊತೆಯಲ್ಲಿ ನಮ್ಮ ಹಜ್ ಭವನವನ್ನು ನಮ್ಮ ರಾಜ್ಯದ 4 ಕಡೆ ಪ್ರಾರಂಭ ಮಾಡಲು ಇವತ್ತು ಉದ್ದೇಶಿಸಲಾಗಿದೆ. 1 ಮಂಗಳೂರಿನಲ್ಲಿ, 2 ನಮ್ಮ ಹುಬ್ಳಿ,
ಮೂರನೇ ಗುಲ್ಬರ್ಗ, ಬಹುಶಃ ನಾಲ್ಕನೇ ಇವತ್ತು ಬೀದರ್ನಲ್ಲಿ ಕೂಡ ಇವತ್ತು ಆಸಕ್ತಿಯಿಂದ ಜಾಗ ಎಲ್ಲ ಒದಗಿಸಿಕೊಟ್ಟಿದ್ದಾರೆ. ಅದನ್ನು ಕೂಡ ಇವತ್ತು ಸರ್ಕಾರ ಮತ್ತು ಹಜ್ ಕಮಿಟಿ ಅವರು ತೀರ್ಮಾನ ಮಾಡಲಾಗುವುದು. ಒಟ್ಟಾರೆಯಾಗಿ ಈಗ ಮಾಡುವಂಥ ನಮ್ಮೆಲ್ಲ ಕೆಲಸ, ಅದು ನಾನು ಮಂತ್ರಿ ಆಗಿರಲಿ, ನಮ್ಮ ಸದಸ್ಯರಿರಲಿ, ಶಾಸಕ ಮಿತ್ರರಿರಲಿ, ಕಮಿಟಿ ಅವರಿರಲಿ, ಚೇರ್ಮನ್ ಇರಲಿ, ಇದೆಲ್ಲವೂ ಕೂಡ ಭವಿಷ್ಯದ ಜನಾಂಗಕ್ಕೆ ಮತ್ತು ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ಇದು ಬಿಟ್ಟು ಕೊಡುವಂಥ ದೊಡ್ಡ ಮತ್ತು ಆಸ್ತಿ ಸಂಪತ್ತು ಹೇಳಲಿಕ್ಕೆ ನಾನು ಇವತ್ತು बयस्ते कर्नाटका स्टेट गवर्नमेंट में जो नए मिनिस्टर बने, यूटी खादर साहब आज मिनिस्टर बनने के बाद पहली बार हज भवन विजिट किए थे और हज कमेटी के मेंबर से मिलना चाह रहे थे। हम लोग भी उनकी गुलपोशी करके उनको वेलकम करना चाह रहे थे। आज वो एक रिवायत है वो ख़त्म किए। उसके साथ साथ हज कमेटी का कामकाज क्या है, क्या इश्यूज पेंडिंग है, कैसा हज पे लोगों को रवाना करते हैं, आने वाले दिनों में क्या फैसिलिटीज़ देना, कहाँ हज भवन बनना, यहाँ पे एक एग्जीबिशन कायम करने की बात आ रही, ये पूरे हज भवन को कैसा यूटिलाइज करना उसकी बातचीत हुई। उम्रा स्टार्ट करने की बात हुई। बहुत सारे और भी इश्यूज थे, उसको डिस्कस किए हैं। और इंशाल्लाह क्योंकि जज्बे के मिनिस्टर हैं, नए मिनिस्टर हैं, बहुत जज्बे से काम करने वाले हैं, इल्म है, दीनी इल्म बहुत उनको है, तो उनकी लीडरशिप में आने वाले दिनों में हज कमेटी से काफ़ी अच्छा काम होगा और हज कमेटी का काम काफ़ी फैलेगा भी, ये उम्मीद मुझे है। अल्हम्दुलिल्लाह हमारे यूटी खादर साहब हज मिनिस्टर होने के बाद आज हज कमेटी विज़िट किए, जिसके अंदर हमारे पूरे मेंबर्स को भी हम दावत दिए थे। तो इसके अंदर हमारे पूरे मेंबर्स शिरकत किए। हमारे एमपी साहब, हमारे जब्बार साहब, नासिर हुसैन साहब, जब्बार साहब, हमारे मुजाहिद भाई, मुजम्मिल भाई, शाहिद साहब, बेलगाम से हमारे समी भाई, चन्नपटना से हमारे वासिल भाई, पूरे अल्हम्दुलिल्लाह पूरे मेंबर शिरकत किया है। तो इसके अंदर हमारे जितने भी अब तक के जो हज कमेटी के कारनामे थे, जो डेवलपमेंट्स हुए, उसका पूरा जायज़ा लिया गया। और हमारे जो ऑडिटोरियम पूरा कंप्लीट हो चुका है उसका जायज़ा लिया गया। और जो 4 हज हौज़ आ रहे हैं स्टेट के अंदर उसके बारे में, और उम्रे के बारे में, और मंगलूर में, गुलबर्गा, बिदर और नया जो हुबली में आ रहा है उसके बारे में भी तफसील से बात हुई। तो इंशाल्लाह मिनिस्टर साहब दिल्ली को भी इंशाल्लाह एक डेलीगेशन के ज़रिए से हम लोग जा रहे हैं सेंट्रल मिनिस्टर को बात करने के लिए उम्रा के बारे में, और जो दूसरे मसले जो हज 2026 में जो हुज्जाज इकराम को पेश है उसके बारे में भी इन डिटेल सेंट्रल में बात होएगी। वेबसाइट भी लॉन्च किए। हाँ, आज 2 वेबसाइट अल्हम्दुलिल्लाह लॉन्च किए। और हमारी हज कमेटी में जितने भी हमारे कायद BZ ज़मीर अहमद खान साहब हो, हमारे जितने भी मेंबर्स हो, हमारे स्टाफ हो, हमारे तमाम वॉलंटियर्स जो भी काम किए अल्हम्दुलिल्लाह, उसके बारे में जो हमारे ज़मीर साहब की खिदमत रही है उसके बारे में भी हमारे यूटी खादर साहब को बोले हम लोग। तो अल्हम्दुलिल्लाह जो भी है इंशाल्लाह पूरे जितने भी यूनाइटेडली हमारे ज़मीर साहब के लीडरशिप में, हमारे और एक मिनिस्टर जनाब रिजवान अरशद साहब और यूटी खादर साहब, जो जितने भी हमारे मुस्लिम MLAs MLCs हैं, उनको तमाम को साथ लेके पूरे मेंबर्स के साथ इंशाल्लाह मंगलूर का हज हाउस का इनाग्रेशन होएगा, उसके बाद गुलबर्गा का होएगा, उसके बाद यहाँ की अनेक्स बिल्डिंग का होएगा, और उम्रे का भी इंशाल्लाह शुरू होएगा। हाँ, फर्स्ट टाइम जो वर्ल्ड क्लास म्यूजियम जो बनाना है अल्हम्दुलिल्लाह उसके बारे में भी यूटी खादर साहब अप्रूवल कर चुके हैं कि इंशाल्लाह ये बहुत ज़रूरी है, जिसके अंदर हुजूर की पूरी सीरत के बारे में इंशाल्लाह जो वर्ल्ड क्लास म्यूजियम है जो मदीने में और मक्के में है, इंशाल्लाह उससे अच्छा इंशाल्लाह हम लोग कोशिश कर रहे हैं कि बनाने के लिए। अभी इंशाल्लाह फंड्स का थोड़ा हम लोग फंड्स के लिए इंतज़ार कर रहे हैं। अब मिनिस्टर साहब बोल रहे हैं कि इमीडिएटली सैंक्शन करेंगे, बल्कि जैसे ही आता है इंशाल्लाह सितंबर 1st वीक या 2nd वीक में इंशाल्लाह हम लोग सितंबर में इंशाल्लाह इनाग्रेशन करेंगे। म्यूजियम के लिए हमारा जो बेसमेंट है, बेसमेंट भी 4th फ्लोर यूज़ करेंगे, और जो बाहर मस्जिद जो 4th फ्लोर में बहुत सारों को तकलीफ होती है, इसलिए मस्जिद भी इंशाल्लाह ग्राउंड फ्लोर में आ जाएगी। हुबली हज भवन में कुछ प्रॉब्लम चल रहा है? हाँ, हुबली हज भवन का ऑलरेडी इंस्पेक्शन कर चुके हैं जिलानी साहब में, और इंशाल्लाह हमारे पूरे मेंबर्स को भी नेक्स्ट लेके जाएंगे। तो कुछ भी प्रॉब्लम नहीं, जगह बहुत अच्छी है, 4 एकड़ जगह ऑलरेडी हमको इंस्पेक्शन करके अप्रूवल दियो हज कमेटी से बोले थे, तो हम लोग ऑलरेडी अप्रूव करके अभी अर्बन डेवलपमेंट जाके है इंशाल्लाह फाइल, तो वहाँ से हमारे यूटी खादर साहब, हमारे ज़मीर साहब, हमारे मिनिस्टर साहब रिजवान अरशद साहब पूरे मिलके इंशाल्लाह उसका अप्रूवल ले लें।